ಇದನ್ನು ಯಾರೇ ವಿರೋಧ ಮಾಡೋರಿಗೂ ಕೂಡ ನಾವು ಮನವಿ ಮಾಡ್ತಾ ಈ ಒಂದು ಕುಮಾರಸ್ವಾಮಿ ಅವರು ನಮಗೆ ಎರಡೂ ಏನಲ್ಲಿ ಗುರುಬ್ರೆ ಅತಿ ಹೆಚ್ಚು ಬೆಣ್ಣೆ ತಿಂದಿರು ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ನಾನು ಹೇಳ್ತೀನಿ ಕುಮಾರಸ್ವಾಮಿ ಅವರೇ, LG ಆವನೂರು ಅವರ ಆಯೋಗ ಬಂದಂತ ಸಂದರ್ಭದಲ್ಲಿ ಅವತ್ತು ಕೆಲವು ಜಾತಿಗಳು ಒಕ್ಕಲಿಗರ ಜೊತೆ ಇದ್ದಂಥ ಜಾತಿಗಳು ಏನು ಈ ಈಡಿಗ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ಇವೆಲ್ಲ ಆರ್ಥಿಕವಾಗಿ ಸ್ವಲ್ಪ ಸಬಲರಂತ ಜಾತಿಗಳು ಕೂಡ ಅವತ್ತು ನಮ್ಮ ಈ ಎರಡೇ ಬಂದು ಸೇರುವಂತ ಕೆಲಸ ಆಯಿತು. ಅವತ್ತಿಂದ ನೀವು ಅದಾದ ಮೇಲೆ ಅತಿ ಹೆಚ್ಚು ಫಲನ ಪಡ್ಕೊಂಡಿದ್ದೀರಿ. ನಿಮ್ಮ ಜನಾಂಗದವರೇ ಒಬ್ಬ KPSC ಚೇರ್ಮನ್ ಆದಂಥ ಕೃಷ್ಣ ಅವರು ಚೇರ್ಮನ್ ಆದ ಕಾಲದಲ್ಲಿ ಯಾವ್ಯಾವ ರೀತಿ ಬಳಸಿ ಬರೀ ನೀವು ನಿಮ್ಮ ಜನಾಂಗದವ್ರನ್ನೇ, ಒಕ್ಕಲಿಗ ಜನಾಂಗದವ್ರನ್ನೇ ತುಂಬುವಂತ ಕೆಲಸವನ್ನ ಮಾಡಿದ್ದೀರಿ. ಒಂದು ಬಾರಿ ನೀವು ಇದನ್ನೆಲ್ಲ ಅವಲೋಕನ ಮಾಡಿ ನೋಡಬೇಕು. ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮ್ಮಣ್ಣ ಏನು PWD ಮಂತ್ರಿ ಆದಂಥ ಸಂದರ್ಭದಲ್ಲಿ, ಇಂಧನ ಸಚಿವರಾದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನೇಮಕಾತಿಗಳನ್ನು ಮಾಡಿದಿರಿ ಅಂತ ಒಂದು ಬಾರಿ ಎಲ್ಲ ತಿರುವಾಕಿ ನೋಡಿ. ಅದರಲ್ಲಿ ಅತಿ ಹೆಚ್ಚು ನಿಮ್ಮ ಜಾತಿಗೆ ಒತ್ತು ಕೊಟ್ಟು ನಿಮ್ಮ ಜಾತಿಯವ್ರನ್ನೇ ತುಂಬುವಂತ ಕೆಲಸ, ಬೇರೆ ಬೇರೆ ಮಾರ್ಗಗಳನ್ನ ಬಳಸಿ ನಿಮ್ಮ ಜಾತಿಯವ್ರನ್ನೇ ತುಂಬುವಂತ ಕೆಲಸ. ಇಲ್ಲಿ ಬೆಣ್ಣೆ ತಿಂದವರು ನೀವಾ ನಾವ ಅನ್ನೋ ಪ್ರಶ್ನೆಯನ್ನು ನಾವು ಮಾಡಬೇಕಾಗ್ತದೆ. ಮಾನ್ಯ ಕುಮಾರಸ್ವಾಮಿ ಅವರೇ, ತಾವು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿತಾ ಇದ್ದೀರಿ. ಯಾವಾಗಲೂ ಕೂಡ ನೀವು ಯಾವುದೇ ವಿಚಾರಗಳನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತಾಂಡೋಗಿರೋಂಥ ಇತಿಹಾಸನೇ ಇಲ್ಲ. ಹಿಟ್ ಅಂಡ್ ರನ್, ಹಿಟ್ ಅಂಡ್ ರನ್, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ. ನಮ್ಮ ಸಿದ್ದರಾಮಯ್ಯನಂತ ಒಬ್ಬ ಜಾತ್ಯತೀತ ನಾಯಕನ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕತೆ ಕುಮಾರಸ್ವಾಮಿ ಅವರಿಗೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಜಾತ್ಯತೀತ ಜನತಾದಳ ಎನ್ನುವ ಒಂದು ಹೆಸರನ್ನು ಇಟ್ಕೊಂಡು ಆ ಸೋಗಲಾಡಿ ಮನೋಸ್ಥಿತಿ ಇಟ್ಕೊಂಡು ಇವತ್ತು ನೀವು ಕೋಮುವಾದಿಗಳ ಜೊತೆ ಕೈ ಜೋಡಿಸಿರುವಂಥವ್ರು ಸಿದ್ದರಾಮಯ್ಯನವ್ರ ಬಗ್ಗೆ. ಇವತ್ತು ಸಿದ್ದರಾಮಯ್ಯನವರು ಬಸವಾದಿ ಶರಣರು ಏನು ಹಾಕಿಕೊಟ್ಟಂತ ಮಾರ್ಗ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯ ಏನಿದೆ, ಅವನ ಸಂವಿಧಾನದ ಆಶಯಗಳೇನಿದೆ, ಅವನ್ನೆಲ್ಲವನ್ನು ಈಡೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ವಿನಾಕಾರಣ ನಮ್ಮಲ್ಲಿ ಎರಡೂ ಏನಲ್ಲಿರುವಂತ ಅನ್ಯ ನಮ್ಮ ಸಣ್ಣ ಸಣ್ಣ ಸಮುದಾಯಗಳು ಅವರು ಈಗ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ವರ್ಗೀಕರಣ ಆಗ್ತದೆ. ನಾವು ಕುರುಬರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರಬಹುದು, ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಸೌಲಭ್ಯಗಳು ಸಿಕ್ಕಿರಬಹುದು. ಅದೇ ರೀತಿ ಎಲ್ಲ ಸಣ್ಣ ಸಣ್ಣ ಜಾತಿಗಳು ಅವ್ರ ಸಂಖ್ಯೆಗೆ ಅನುಗುಣವಾಗಿ ಅವರಿಗೂ ಕೂಡ ಸೌಲಭ್ಯಗಳು ಸಿಕ್ಕಿರುತ್ತೆ. ನೀವು ಇದನ್ನು ಎತ್ತಿ ಕಟ್ಟುವಂತ ಕೆಲಸ, ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಎತ್ತಿ ಕಟ್ಟುವಂತ ಕೆಲಸ ಇವತ್ತು ನಮ್ಮ ಎರಡೂ ಏನಲ್ಲಿ ಯಾವುದೋ ವಾಮ ಮಾರ್ಗದಲ್ಲಿ ಕೆಲವರು ಯಡಿಯೂರಪ್ಪನವ್ರ ಕಾಲದಲ್ಲಿ ಬರೀ ಹಿಂದೂ ಸಾಧನ ಅನ್ನೋ ಒಂದು ಅತಿ ಹಿಂದೂ ಜಾತಿ, ಹಿಂದುಳಿದಂತ ಜಾತಿ, ಆ ಹೆಸರು ಮೇಲೆ ನೀವು ಇವತ್ತು ಸಾಧು ಲಿಂಗಾಯತರು, ಸಾಧು ವೀರಶೈವರು ಕೂಡ ನಮ್ಮ ಸರ್ಟಿಫಿಕೇಟ್ ಅನ್ನ, ನೀವು 2A ಸರ್ಟಿಫಿಕೇಟ್ ಅನ್ನ ತಗೊಳ್ತಾ ಇದ್ದೀರಿ. ಅದೇ ರೀತಿ ಗಾಣಿಗ, ಅದು ಗಾಣಿಗ ಅನ್ನೋ ಒಂದು ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಕಾಣುವಂತ ಜಾತಿ, ಈ ಜಾತಿ ಸಣ್ಣ ಜಾತಿ, ಆ ಜಾತಿಯ ಹೆಸರನ್ನು ಕೂಡ ತಾವು ದುರುಪಯೋಗ ಪಡಿಸಿಕೊಂಡು ಇವತ್ತು ಲಿಂಗಾಯತ ಗಾಣಿಗ ಸಮುದಾಯದವರು ಈ 2A ಸೌಲಭ್ಯವನ್ನು ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರೇ. ಇದು ಪರಿಪೂರ್ಣವಾಗಿ 2A ಮೀಸಲಾತಿ ಸೌಲಭ್ಯವನ್ನೆಲ್ಲ ಕುರುಬ ಜನಾಂಗನೇ ಕಬಳಿಸಿದೆ ಅನ್ನೋ ತರ ತಾವು ಮಾತಾಡಿದ್ದೀರಿ. ಸಣ್ಣ ಸಣ್ಣ ಸಮುದಾಯಗಳನ್ನ ನಮ್ಮ ಮೇಲೆ ಎತ್ತು ಕಟ್ಟುವಂತ ಕೆಲಸವನ್ನ ಮಾಡಿದಿರಿ. ನಮ್ಮ ಸೋದರ ಸಮುದಾಯದವರಿಗೆ ನಾವು ಮನವಿನ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಇಂಥ ಕುತಂತ್ರ ಮಾಡುವಂತ, ಇಂಥ ಕುಯುಕ್ತಿ ಮಾಡುವಂತ ಯಾರು ಕುಮಾರಸ್ವಾಮಿ ಅಂತ ನಾಯಕರ ಮಾತುಗಳನ್ನ ತಾವು ಕಿವಿಗೊಡಬಾರ್ದು. 2Aನಲ್ಲಿ ಕೂಡ ನಾವೆಲ್ಲರೂ ಹಂಚಿ ಉಣ್ಣುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಕುಮಾರಸ್ವಾಮಿ ಅವರೇ, ನೀವು ಪ್ರತಿ ಕ್ಷಣಕ್ಕೂ ಕೂಡ ಜಾತಿಗಳ ಮೇಲೆ ಎತ್ತಿ ಕಟ್ಟುವಂತ ಮಾತನಾಡ್ತಿದ್ದೀರಿ. ನಾವು ಪ್ರದೇಶ ಕುರುಬ ಸಂಘದವರು ನೇರವಾಗಿ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ರೀತಿ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರೆ ತಾವು ಎಲ್ಲೆಲ್ಲಿ ಬರ್ತೀರಿ, ಯಾವ್ಯಾವ ಜಾಗದಲ್ಲಿ ಇವತ್ತು ಕೇಂದ್ರ ಸಚಿವರಾಗಿದ್ದೀರಿ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಿ, ಎಲ್ಲ ಕಡೆ ಒಂದು ಸಾಮರಸ್ಯ ಕಾಪಾಡುವಂತ ಕೆಲಸವನ್ನು ತಾವು ಮಾಡಬೇಕಾಗಿತ್ತು. ಆದ್ರೆ ನೀವು ಇದನ್ನು ಎತ್ತು ಕಟ್ಟಿ ಸಂಘರ್ಷನ ಹುಟ್ಟಿ ಹಾಕುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಇದಕ್ಕೆ ತಿಸ್ರಿ ಆಡಬೇಕು. ತಾವು ಇಲ್ಲದೆ ಹೋದ್ರೆ ನೀವು ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗೆ ಬಂದರೂ ಕೂಡ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಈ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ.